ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಜಾರ್ಖಂಡ್ನಲ್ಲಿ ನಡೆದಂಥ ಒಂದು ಮದುವೆಯ ಘಟನೆಯನ್ನು ತಿಳಿಸ್ತಾ ಇದ್ದೇನೆ. ಜಾರ್ಖಂಡ್ನ ದಿಯೋಘರ್ನಲ್ಲಿ ಭಾನುವಾರ ರಾತ್ರಿ ನಡೆಯಬೇಕಿದ್ದ ವಿವಾಹ ಸಮಾರಂಭವೊಂದು ರಾತ್ರಿ ಬೆಳಗಾಗುವುದರೊಳಗಡೆ ಮುರಿದು ಬಿದ್ದಂಥ ಒಂದು ಘಟನೆ ನಡೆದಿದೆ. ಡಿಸೆಂಬರ್ 15ರಂದು ದಿಯೋಘರ್ನ ಘೋರ್ಮಾರಾ ಪ್ರದೇಶದ ಅರ್ನವ್ ಎಂಬ ವರನೊಂದಿಗೆ ಬಿಹಾರದ ಭಾಗಲ್ಪುರದ ಅಂಕಿತ ವಿವಾಹ ನಿಶ್ಚಯವಾಗಿತ್ತು. ಅದರಂತೆ ದಿಯೋಘರ್ನ ಘೋರ್ಮಾರಾ ರೆಸಾರ್ಟ್ ಒಂದರಲ್ಲಿ ಮದುವೆಗೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು. ಭಾನುವಾರ ರಾತ್ರಿ ಸುಮಾರು 8 ಗಂಟೆಯ ವೇಳೆಗೆ ಮದುವೆಯ ಪೂರ್ವಶಾಸ್ತ್ರಗಳು ರೆಸಾರ್ಟ್ ಒಳಭಾಗದಲ್ಲಿ ನಡೆದರೆ, ಮದುವೆ ಶಾಸ್ತ್ರಗಳು ರೆಸಾರ್ಟ್ ಆವರಣದಲ್ಲಿರುವ ತೆರೆದ ಗಾರ್ಡನ್ ಏರಿಯಾದಲ್ಲಿ ನಡೆಸಲು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಒಂದೆಡೆ ಕೊರೆಯುವ ಚಳಿ ಇದ್ದರೆ, ಇನ್ನೊಂದೆಡೆ ತೆರೆದ ಮದುವೆ ಮಂಟಪದಲ್ಲಿ ವಧುವರರನ್ನು ಕೂರಿಸಿ ಪುರೋಹಿತರು ಮದುವೆ ಶಾಸ್ತ್ರ ನಡೆಸ್ತಿರಬೇಕಾದ್ರೆ ವರ ಇದ್ದಕ್ಕಿದ್ದಂತೆ ಚಳಿ ತಾಳಲಾರದೆ ನಡುಗಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿರ್ತಾನೆ. ಕೂಡಲೇ ವರನ ಕಡೆಯವರು ಅನರ್ವನನ್ನು ಕೊಠಡಿಗೆ ಕರೆದುಕೊಂಡು ಹೋಗಿ ಉಪಚರಿಸಿ ಕೈಕಾಲು ತಿಕ್ಕಿ ಮೈ ಬೆಚ್ಚಗೆ ಮಾಡಿದ್ದಾರೆ. ಬಳಿಕ ವೈದ್ಯರನ್ನು ಕರೆಸಿ ಮದ್ದು ನೀಡಿ ಹುಷಾರಾಗುವಂತೆ ಕೂಡ ಮಾಡಿದ್ದಾರೆ. ಚಳಿಯಿಂದ ಸುಧಾರಿಸಿಕೊಂಡು ಮದುವೆ ಮಂಟಪಕ್ಕೆ ಬಂದ ವರ ಕುಳಿತುಕೊಳ್ಳುವಷ್ಟರಲ್ಲಿ ವಧು, ನನಗೆ ಈ ಮದುವೆ ಬೇಡ, ವರ ಯಾವುದೋ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ, ಇದನ್ನು ಮುಚ್ಚುಮರೆ ಮಾಡಿ ವರನ ಕುಟುಂಬದವರು ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ಖ್ಯಾತೆ ತೆಗಿತಾಳೆ. ಅಲ್ಲದೆ ಮದುವೆ ವಧುವಿನ ಊರಿನಲ್ಲಿ ನಡೆಯಬೇಕಿತ್ತು, ಆದರೆ ವರನ ಕಡೆಯವರು ನಮ್ಮ ಊರಿನಲ್ಲೇ ಆಗಬೇಕು ಎಂದು ಒತ್ತಾಯಿಸಿ ಮದುವೆಗೆ ಸಿದ್ಧತೆ ನಡೆಸಿದ್ರು. ಹಾಗಾಗಿ ಈ ಮದುವೆಯಲ್ಲಿ ಏನೋ ದುರುದ್ದೇಶ ಇರಬೇಕು ಎಂದು ವಧು ಆರೋಪಿಸ್ತಾಳೆ. ಇದಕ್ಕೆ ವಧುವಿನ ಪೋಷಕರು ಹೌದು ಎಂದು ಸಮ್ಮತಿಯನ್ನು ಸೂಚಿಸ್ತಾರೆ. ಬಳಿಕ ಎರಡೂ ಕುಟುಂಬದ ಸದಸ್ಯರ ನಡುವೆ ಮಾತುಕತೆ ನಡೆಯುತ್ತೆ. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಬದಲಿಗೆ ಮಾತುಕತೆ ಜಗಳಕ್ಕೆ ಕಾರಣವಾಗತ್ತೆ. ಅಷ್ಟೊತ್ತಿಗಾಗಲೇ ವಿಚಾರ ಪೊಲೀಸ್ ಠಾಣೆಗೆ ಕೂಡ ಹೋಗುತ್ತೆ. ಬಳಿಕ ಪೊಲೀಸರು ಸ್ಥಳಕ್ಕೆ ಬಂದು ಎರಡೂ ಕುಟುಂಬಗಳ ಸದಸ್ಯರ ಬಳಿ ಮಾತುಕತೆ ನಡೆಸಿ ಒಂದು ಹಂತಕ್ಕೆ ಬರುವಷ್ಟರಲ್ಲಿ ಸೋಮವಾರ ಬೆಳಿಗ್ಗೆ 8 ಗಂಟೆ ಆಗಿರುತ್ತೆ. ಅಂತಿಮವಾಗಿ ಎರಡೂ ಕಡೆಯವರು ಮದುವೆ ಬೇಡವೆಂಬ ನಿರ್ಧಾರಕ್ಕೆ ಬರ್ತಾರೆ. ಇದಾದ ಬಳಿಕ ಅನರು ಅವರ ಕುಟುಂಬವು ಘೋರ್ಮಾರಾದಲ್ಲಿರುವ ತಮ್ಮ ಮನೆಗೆ ಹಿಂದಿರುಗಿದರೆ, ಅಂಕಿತಾ ಕುಟುಂಬ ಅವರ ಮನೆಗೆ ಹಿಂದಿರುಗುತ್ತೆ. ಈ ನಡುವೆ ಮದುವೆಗೆಂದು ತಯಾರಿ ನಡೆಸಿದ ಅಡುಗೆ, ಮಂಟಪದ ಅಲಂಕಾರ, ರೆಸಾರ್ಟ್ ಬಾಡಿಗೆ ಎಲ್ಲವೂ ವ್ಯರ್ಥವಾಗುತ್ತೆ. ಧನ್ಯವಾದಗಳು.